ನಮಸ್ತೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೊಗೆಕಾಯಿಯಿಂದ ತಾಳಿಪಟ್ಟನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಮೊಗೆಕಾಯಿನ ಚೆನ್ನಾಗಿ ತುರಿದು ಅದಕ್ಕೆ ಕರಿಬೇವು, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ ನಾನಿಲ್ಲಿ ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟನ್ನು ಕೂಡ ಬಳಸಬಹುದು. ಇದನ್ನು ಚೆನ್ನಾಗಿ ಕಲಿಸೋದು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಅದು ನೀರು ಬಿಡುತ್ತೆ. ಆಮೇಲೆ ಒಂದು ಹೋಳಿಗೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟನ್ನು ಒಂದು ಉಂಡೆ ಆಕಾರ ಮಾಡಿಕೊಂಡು ತಟ್ಟಬೇಕು. ತಟ್ಟಿದ ಮೇಲೆ ಚೆನ್ನಾಗಿ ತೆಳುವಾಗಿ ತಟ್ಟಬೇಕು. ತಟ್ಟಿದ ನಂತರ ಅದನ್ನು ಒಂದು ಕಬ್ಬಿಣದ ಹಂಚನ್ನು ನಾನು ಬಳಸ್ತಾ ಇದ್ದೀನಿ. ಆ ಕಬ್ಬಿಣದ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ, ನಾನ್ ಸ್ಟಿಕ್ ಆದರೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಕಬ್ಬಿಣದ ಹಂಚು ಯೂಸ್ ಮಾಡ್ತಿರೋದ್ರಿಂದ ಎಣ್ಣೆ ಹಾಕಿ ತಟ್ಟಿರೋ ಅಂಥ ರೊಟ್ಟಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ತವಾ ಮೇಲೆ ಹಾಕಿ ಅದಕ್ಕೊಂದು ತೂತಿನ ಆಕಾರ ಏನಕ್ಕೆ ಮಾಡಿದ್ದು ಅಂತ ಅಂದರೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಸ್ವಲ್ಪ ಬೆಂದ ನಂತರ ಅದನ್ನು ಸ್ವಲ್ಪ ಬಿಡಿಸ್ಕೊಂಡು ಮಗಚಿ ಹಾಕಬೇಕು. ಇದೇ ರೀತಿ ಎರಡೂ ಕಡೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ ನಂತರ ಆ ರೊಟ್ಟಿಯನ್ನು ತೆಗೆಯೋದು. ಇದೇ ರೊಟ್ಟಿಯನ್ನು ಇನ್ನೊಂದು ರೀತಿ ಕೂಡ ಮಾಡ್ಬೋದು. ಆ ಮೆಥಡನ್ನು ಕೂಡ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಈಗ ಇದು ಬೆಂದಿದೆ, ತೆಗಿತಾ ಇದ್ದೀವಿ. ಇನ್ನೊಂದು ರೊಟ್ಟಿ ಡೈರೆಕ್ಟ್ ಹಂಚಿನ ಮೇಲೆ ಯಾವ ರೀತಿ ತಟ್ಟಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಡೈರೆಕ್ಟ್ ಒಂದು ಉಂಡೆ ಆಕಾರ ರೊಟ್ಟಿ ಮಾಡಿಕೊಂಡು ಚೆನ್ನಾಗಿ ತಟ್ಟಿರೋವಂಥದ್ದು. ತಟ್ಟಿದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯೋದಕ್ಕೆ ಬಿಡಬೇಕು. ಅದು ಬೆಂದ ನಂತರ ಮಗಚಿ ಹಾಕಬೇಕು. ಮಗಚಿ ಹಾಕಿದ ತಕ್ಷಣ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು ಮಗಚಿ ಆಗಿದ ತಕ್ಷಣ ಇನ್ನೊಂದು ಕಡೆ ಬೇಯೋದಕ್ಕೆ ಬಿಡಬೇಕು. ಇದಿಷ್ಟು ಬೆಂದಾದ ನಂತರ ನಮ್ಮ ಮೊಗೆಕಾಯಿಯಿಂದ ಮಾಡಿರುವಂತಹ ತಾಳಿಪಟ್ಟು ಅಥವಾ ದಪ್ಪನೆಯ ರೊಟ್ಟಿ ಸವಿಯಲು ಸಿದ್ಧ. ಫೈನಲ್ ಔಟ್ಪುಟ್ ಈ ರೀತಿ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.